ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ತುಮಕೂರಿನ ಬಳಿ ದೇವರಾಯನ ದುರ್ಗ ಸಮೀಪ ಇರುವಂಥ ನಾಮದ ಚಿಲುಮೆಗೆ ಹೋಗ್ತಾ ಇದ್ದೀವಿ. ನೋಡಿ, ಹೋಗುವಾಗ ಎಷ್ಟು ಚಂದ ಹಸಿರು ಕಾಣ್ತಾ ಇದೆ ಅಂದರೆ ಈ ರೋಡಲ್ಲಿ ತುಂಬ ಖುಷಿ ಆಗ್ತದೆ ಹೋಗಲಿಕ್ಕೆ. ನೋಡಿ, ತುಂಬ ಚಂದ ಕಾಣ್ತಾ ಉಂಟು. ಇವಾಗ ನಾವು ಬಂದ್ವಿ ನೋಡಿ, ಇಲ್ಲಿ ನಾಮದ ಚಿಲುಮೆ ಹತ್ರ. ಇಲ್ಲಿ ರಾಮತೀರ್ಥ ಅಂತಲೂ ಕರೀತಾರೆ. ಬೋರ್ಡ್ ಹಾಕಿದ್ದಾರೆ ನೋಡಿ, ನಾಮದ ಚಿಲುಮೆ ಅಂತ. ಇಲ್ಲಿ ಒಳಗಡೆ ಹೋಗೋಣ ಬನ್ನಿ. ಇವಾಗ ಇಲ್ಲಿ ಒಳಗಡೆ ಒಬ್ಬರಿಗೆ 10 ರೂಪಾಯಿ ಲೆಕ್ಕದಲ್ಲಿ ಟಿಕೆಟ್ ತಗೊಳ್ಬೇಕು. ಚಿಕ್ಕ ಮಕ್ಕಳಿಗೂ ಸಹ ತಗೊಳ್ಬೇಕು ಟಿಕೆಟು. ಅಂದರೆ ಒಂದು 5 ವರ್ಷದ ಮೇಲಿನ ಮಕ್ಕಳಿಗೆಲ್ಲ ತಗೊಳ್ಬೇಕು. 10 ರೂಪಾಯಿ ಟಿಕೆಟ್ ತಗೊಳ್ತಾರೆ ಒಬ್ಬೊಬ್ಬರಿಗೆ. ಇಲ್ಲಿ ಟಿಕೆಟ್ ತಗೊಂಡು ಒಳಗಡೆ ಬಂದರೆ ಇಲ್ಲಿ ನೋಡಿ ಎಲ್ಲ ನೋಡ್ಬೋದು. ಇಲ್ಲೊಂದು ಏಡಿ ನೋಡಿ ಎಷ್ಟು ಚೆಂದ ಇದೆ ಅಲ್ವಾ. ಹಾಗೆ ನೋಡಿ, ಇಲ್ಲಿ ಜಿಂಕೆಗಳು, ತುಂಬ ಜಿಂಕೆಗಳು ಕಾಣ್ತಾ ಇದ್ದಾವೆ ನೋಡಿ. ಇಲ್ಲಿ ಜಿಂಕೆಗಳು ತುಂಬ ಇದ್ದಾವೆ. ಈ ಮಕ್ಕಳಿಗಂತೂ ತುಂಬ ಎಂಜಾಯ್ ಮಾಡುವಂಥ ಪ್ಲೇಸ್ ಇದು. ತುಂಬ ಎಂಜಾಯ್ ಮಾಡ್ತವೆ ಮಕ್ಕಳು. ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ನೋಡಿ, ತುಂಬ ಜಿಂಕೆಗಳು ಚೆಂದ ಕಾಣ್ತಾ ಇದೆ ನೋಡಲಿಕ್ಕೆ. ಇವಾಗ ನಾವು ಬೆಳಿಗ್ಗೆ 6 ಗಂಟೆಗೆ ಇಲ್ಲಿ ಬಂದಿದ್ದೀವಿ, ಹಾಗಾಗಿ ಚಳಿ ತುಂಬ ಇದೆ. ಇವಾಗ ನೋಡಿ, ಮುಂದೆ ಹೋಗೋಣ ಬನ್ನಿ. ಮುಂದೆ ಹೋಗ್ತಾ ಇದ್ದೀವಿ ನಾವು. ಎಲ್ಲ ಕಡೆ ಸುತ್ತ ಹಸಿರು ಗಿಡ ಮರ ಇರೋದ್ರಿಂದ ಚಳಿ ಜಾಸ್ತಿ ಇದೆ ಇಲ್ಲಿ ಬೆಳಿಗ್ಗೆನೆ. ನೋಡಿ, ಜಿಂಕೆಗಳೆಲ್ಲ ಹುಲ್ಲು ಮೇಯ್ತಾ ಇರುವಂಥದ್ದು. ಇದೇನೋ ಒಂಥರ ಖುಷಿ ಕೊಡುತ್ತೆ ಅಲ್ವಾ ಈ ಥರ ಪ್ಲೇಸ್ಗಳನ್ನೆಲ್ಲ ನೋಡೋದು. ಇಲ್ಲಿ ನೋಡಿ, ಒಂದು ಆಮೆ. ಈ ರೀತಿ ನಾವು ಮುಂದೆ ಹೋಗಬೇಕು. ಇನ್ನು ಇಲ್ಲಿ ಟಾಟಾಯಿಸ್ ನೋಡಿ, ಮೊಸಳೆ. ಹಾಗೆ ಇಲ್ಲಿ ಮೇಲೆ ಬಂದರೆ ಇಲ್ಲಿ ಪಾದರಕ್ಷೆನ ಇಲ್ಲೇ ಬಿಡಬೇಕು, ಚಪ್ಪಲಿಯನ್ನು ಬಿಟ್ಟು ಹೋಗಿ ಅಂತ ಇಲ್ಲಿ ಬೋರ್ಡ್ ಹಾಕಿದರೆ ಪಾದರಕ್ಷೆಗಳನ್ನು ಇಲ್ಲಿಯೇ ಬಿಡಿ ಅಂತ. ಈ ಕಟ್ಟೆ ಮೇಲೆ ಹತ್ತಬೇಕಾದ್ರೆ ಪಾದರಕ್ಷೆ ಹಾಕ್ಕೊಂಡು ಹತ್ತಬಾರ್ದಂತೆ, ಹಾಗೆ ಇಲ್ಲೇ ಬಿಟ್ಟು ಹೋಗಬೇಕು. ನೋಡಿ, ಇಲ್ಲಿ ರಾಮ ತೀರ್ಥದ ಹತ್ರ ಬಂದ್ವಿ ನಾಗ, ನಾಮ ಚಿಲುಮೆ ಹತ್ರ. ಇಲ್ಲಿ ಒಂದು ಕತೆ ಇದೆ ಇದಕ್ಕೆ, ಏನು ಅಂತಂದರೆ ತೋರಿಸ್ತೀನಿ ಬನ್ನಿ. ನೋಡಿ, ಇದು ನಾಮದ ಚಿಲುಮೆ. ಇಲ್ಲಿ ಯಾವಾಗಲೂ ನೀರಿಗೆ ತೊಂದರೆ ಆಗೋದೇ ಇಲ್ಲ ಅಂತೆ. ಎಂಥ ಚಳಿಗಾಲ, ಮಳೆಗಾಲ, ಬೇಸಿಗೆಗಾಲ ಯಾವುದೇ ಇರಲಿ, ಇಲ್ಲಿ ನೀರು ಮಾತ್ರ ಯಾವುದೇ ಕಾರಣಕ್ಕೂ ಕಡಿಮೆ ಆಗೋದಿಲ್ಲ ಅಂತ ಹೇಳ್ತಾರೆ. ಕತೆ ಏನು ನೋಡಿ, ಇಲ್ಲೇ ಬೋರ್ಡಲ್ಲಿ ಹಾಕಿದ್ದಾರೆ. ಒಂದು ದಿನ ಬೆಳಿಗ್ಗೆ ಬಂಡೆಯ ಮೇಲೆ ರಾಮ ಕುಳಿತಿದ್ದ. ಆಗ ಹಣೆಗೆ ತಿಲಕವಿಡುವ ಸಂದರ್ಭ ಬಂತು. ನೀರಿಗಾಗಿ ಸುತ್ತಲೂ ನೋಡಿದ, ನೀರು ಸಿಗಲಿಲ್ಲ. ಸ್ಥಳದಲ್ಲೇ ಬಾಣ ಹೂಡಿ ಬಂಡೆಯ ಮೇಲೆ ಬಿಟ್ಟಾಗ ಬಾಣ ಬಂಡೆಯ ಒಳಹೊಕ್ಕು ರಂಧ್ರವಾಗಿ ನೀರಿನ ಬುಗ್ಗೆ ಚಿಮ್ಮಿತು. ಈ ನೀರಿನ ಸಹಾಯದಿಂದ ರಾಮ ತಿಲಕವನ್ನು ಇಟ್ಟುಕೊಂಡ. ಹಾಗಾಗಿ ಇದು ನಾಮದ ಚಿಲುಮೆ ಅಂತ ಹೆಸರು ಬಂತು. ಇದು ಆವತ್ತಿಂದ ಇವತ್ತಿಗೂ ಯಾವತ್ತೂ ನೀರು ಕಡಿಮೆ ಆಗಲಿಲ್ಲ ಅಂತೆ. ಆ ರೀತಿ ಇಲ್ಲಿ ಕಥೆಯನ್ನು ಇಲ್ಲೇ ಬೋರ್ಡಲ್ಲಿ ಹಾಕಿದ್ದಾರೆ. ಅದು ರಾಮತೀರ್ಥ ಅಂತಲೂ ಕರೀತಾರಂತೆ. ನೋಡಿ, ಮೇಲ್ಗಡೆಯಿಂದ ಇದನ್ನು ಯಾರೂ ಒಳಗಡೆ ಚಿಲುಮೆನ ಯಾರೂ ಮುಟ್ಟು ಹಾಗಿಲ್ಲ, ಹಾಗೆ ಒಂದು ಇದನ್ನು ಮಾಡಿದ್ದಾರೆ. ಇಲ್ಲಿ ಅಲ್ಲಿಂದ ನೀರು ಕೆಳಗಡೆ ಬರ್ತದೆ, ಅದರಿಂದ ಎಲ್ಲರೂ ತೀರ್ಥವನ್ನು ತಗೊಳ್ಬೋದು ಈ ರೀತಿ. ಅದನ್ನು ಬಿಟ್ಟು ನಾವು ಮುಂದೆ ಬಂದರೆ ಈ ರೀತಿ ಒಂದು ಬಂಡೆ ಕಾಣ್ತದೆ. ಬಂಡೆ ಮೇಲೆ ಹತ್ತಿ ಹೋಗ್ಬೋದು. ಏನಿಲ್ಲ, ಸುಮ್ಮನೆ ನೋಡೋದಕ್ಕೆ. ಆದರೆ ಬಂಡೆ ಹತ್ತಿ ಮಕ್ಕಳಿಗೆಲ್ಲ ಏನೋ ಒಂಥರ ಖುಷಿ ಇದನ್ನೆಲ್ಲ ನೋಡೋದು, ಹಾಗಾಗಿ ನೋಡ್ತಾರೆ. ನೋಡಿ, ಹಸಿರೆಲ್ಲ ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ. ಈ ರೀತಿ ಇದೆ, ಸುತ್ತಲೂ ಈ ರೀತಿ ಇದೆ. ಮಧ್ಯ ರಾಮತೀರ್ಥ. ಇಲ್ಲ, ಮುಂದೆ ಹೋಗಿ ನೋಡ್ತಾ ಇದ್ದಾರೆ ಏನಿದೆ ಅಂತ. ಬಂಡೆ ಇದೆ, ಅಲ್ಲಿ ತನಕ ಬಂಡೆ ಇದೆ ಅಂತೆ. ಹಾಗೆ ಕಾಡಿದೆ, ಮುಂದೆ ಹೋಗಲಿಕ್ಕೆ ದಾರಿ ಕೂಡ ಇದೆ ಅಂತೆ, ಆದರೆ ನಾವು ಹೋಗಲಿಲ್ಲ. ಇವರು ಶ್ರೀಧರ್ ಹೆಗಡೆ ಅಂತ ಪ್ರೊಫೆಸರು. ಇವರು ತುಮಕೂರಿನಲ್ಲೇ ಇರೋದು. ಇವರು ನಮಗೆ ಈ ಪ್ಲೇಸ್ ಬಗ್ಗೆ ಎಲ್ಲ ಹೇಳ್ತಾ ಇದ್ರು. ನೋಡಿ, ನೋಡಿದ್ರಲ್ಲ ರಾಮದ ಚಿಲುಮೆಯನ್ನು ನೀವು. ಸುತ್ತ ಹಸಿರು ಹೇಗೆ ಕಾಣ್ತಾ ಇದೆ ನೋಡಿ. ಅದು ರಾಮದೇವರ ಬೆಟ್ಟ. ಇಲ್ಲಿ ರಾಮದೇವರ ಬೆಟ್ಟ ಹತ್ತಲಿಕ್ಕೆ 2 ಅವರ್ ಬೇಕಂತೆ. ಹಾಗಾಗಿ ನಮ್ಮ ಮಕ್ಕಳೆಲ್ಲ ಇರೋದ್ರಿಂದ ಹತ್ತು ಕಷ್ಟ ಅಂತ ನಾವು ಹೋಗಲಿಲ್ಲ. ರಾಮದೇವರ ಬೆಟ್ಟ ಕಾಣ್ತಾ ಇದೆ ನೋಡಿ ಅಲ್ಲಿ. ನೋಡಿ,
ತುಂಬ ಚೆಂದ ಕಾಣ್ತಾ ಉಂಟು. ಬೆಳಿಗ್ಗೆ ಬಂದಿರೋದ್ರಿಂದ ನೋಡ್ಲಿಕ್ಕೆ ಇನ್ನೂ ತುಂಬ ಚೆಂದ ಕಾಣ್ತಾ ಉಂಟು. ಓಕೆ, ನಾವೀಗ ಇಲ್ಲಿಂದ ರಿಟರ್ನ್ ಹೊರಟ್ವಿ. ನಾಮದ ಚಿಲುಮೆ ನೋಡಿದ್ರಲ್ಲ, ನೀವು ಒಂದು ದಿನ ಯಾವತ್ತಾದರೂ ತುಮಕೂರಿನ ಕಡೆ ಬಂದರೆ ಈ ನಾಮದ ಚಿಲುಮೆಯನ್ನು ನೋಡಿ ಅಂತ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಥ್ಯಾಂಕ್ ಯು, ಬಾಯ್ ಬಾಯ್.